ಕಾಂತಾರ ಸಿನಿಮಾ ಮಾದರಿಯಲ್ಲಿ ಪಂಜುರ್ಲಿ ವೇಷ ಧರಿಸಿ ಅಣಕವಾಡಿತು ಸಚಿವ ಜಮೀರ್ ಕೈ ಹಿಡಿದು ಹೆಜ್ಜೆ ಹಾಕಿದ್ದ ದೈವ ವೇಷಧಾರಿಗಳು ತುಳುವರ ಭಾವನೆಗೆ ಧಕ್ಕೆಯಾಗಿದೆ ಅಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೈವಾರಾಧಕ ದೈವ ನರ್ತಕ ದಯಾನಂದ ಕತ್ತಲ್ಸಾರ್ ಕಿಡಿಕಾರಿದ್ದಾರೆ. ಇದು ತುಳು ಸಂಸ್ಕೃತಿ ಪರಂಪರೆಗೆ ಮಾಡಿದಂಥ ಅವಮಾನ ಅಪಮಾನ. ತುಳುನಾಡಿನ ದೈವಾರಾಧನೆಗೆ ಅದರದ್ದೇ ಆದಂಥ ಗೌರವ ಇದೆ. ಆ ಗೌರವಕ್ಕೆ ಹಾನಿ ಉಂಟು ಮಾಡಿದ್ದಾರೆ, ಧಕ್ಕೆ ಉಂಟು ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಕಾರ್ಯಕ್ರಮಗಳಲ್ಲಿ ದೈವಾರಾಧನೆಯ ಅಣಕ ಮಾಡಬಾರದು, ಇದರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ನಿಷೇಧ ಹೇರಬೇಕು ಅಂತ ಹೇಳಿದ್ದಾರೆ, ಒತ್ತಾಯ ಮಾಡಿದ್ದಾರೆ ದೈವಾರಾಧಕ ನರ್ತಕ. ಮೊನ್ನೆ ಕಾರ್ಯಕ್ರಮ ಇದು ಗಮನಿಸ್ತಾ ಇದ್ದೀರಿ. ಆದರೆ ಏನು ಹೇಳಿದ್ದಾರೆ, ಅರಣ್ಯ ರೋದನ ಅಂತೇಳಿ ನಮ್ಮದೆಲ್ಲ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೇಳುವವರಿಲ್ಲ, ಅವರಿಗೆ ಹೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲೇ ಹೀಗೆ ನಡೆದರೆ ಇನ್ನು ಬಾಕಿಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾಡಿದರೆ ಅದನ್ನು ತಡೆಯುವವರು ಯಾರು? ಸರಕಾರದ ಹೆಸರಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸರಕಾರದ ಪ್ರತಿನಿಧಿಗಳನ್ನು ಕರ್ಕೊಂಡೋಗಿ ಈ ರೀತಿ ದೈವ ವೇಷಧಾರಿಗಳು ಒಂದು ಕಾಂತಾರ ಚಿತ್ರದ ಹಾಡಿಗೆ ಅದನ್ನು ಕುಣಿದು ನಾನಿದ್ದೇನೆ ಅಂತ ಹೇಳುವಂಥದ್ದು. ನಾನು ಹೇಳುವಂಥದ್ದು, ಇಲ್ಲಿ ಬೇರೆ ರಾಜಕಾರಣಿಗಳಿಲ್ವಾ? ತುಳುನಾಡಿನವರಿಲ್ವಾ? ಅವ್ರಿಗೆ ಕಣ್ಣು ಕಾಣೋದಿಲ್ವಾ? ಅವ್ರಿಗೆ ಕಿವಿ ಕೇಳೋದಿಲ್ವಾ? ಬಾಯಿ ಬರೋದಿಲ್ವಾ? ನಾವು ಪಕ್ಷ ವಿಭಾಗ ಮಾತಾಡೋದಲ್ಲ. ಹಿಂದೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗ ಗಣರಾಜ್ಯೋತ್ಸವ ಪೆರಡಲ್ಲಿ ದೈವಗಳ ಮೆರವಣಿಗೆ ಆದಾಗ ಕರ್ನಾಟಕ ಸರಕಾರಕ್ಕೆ ದೈವ ಶಾಪ ಅಂತ ಪ್ರತಿಭಟನೆ ಮಾಡಿದವರು ನಾವು. ಆಯಿತಾ? ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ದೈವಗಳ ಮೆರವಣಿಗೆದಾಗ ವಿರೋಧಿಸಿದವರು ನಾವು. ಇದು ಪಕ್ಷದ ವಿಷಯ ಅಲ್ಲ. ಜಮೀರ್ ಅಹಮದ್ ಅವರಿಗೇನು ಗೊತ್ತಿದೆ? ಆದರೆ ಅವರು ಯೋಚಿಸಬೇಕು. ಜಮೀರ್ ಅಹಮದ್ ಅವರು ಕೂಡ ಇಂಥದ್ದೆಲ್ಲ ಕೂಡುದು ಮಾಡಬಾರ್ದು. ಆ ಸಂಘಟಕರು ಯೋಚಿಸಬೇಕು, ಇಂಥದ್ದು ಮಾಡಬಾರ್ದು. ಸರ್ಕಾರದಲ್ಲಿ ಕಾನೂನಾತ್ಮಕವಾಗಿ ಇದು ಬರಬೇಕು. ಯಾವುದೇ ಜನರ ಭಾವನೆಗಳಿಗೆ ಘಾಸಿಯಾಗುವಂಥ ವಿಷಯಗಳ ಪ್ರದರ್ಶನ ಮಾಡಬಾರ್ದು ಅನ್ನುವಂಥದ್ದು ಒಂದು ವಿವೇಚನೆ ಬೇಕು. ಯಾಕೆ ಈ ರೀತಿ ಆಗ್ತದೆ? ಯಾಕೆ ನಮ್ಮ ನಾಯಕರು ಈ ರೀತಿ ತುಳಿತಾರೆ ದೈವಾರಾಧಕರನ್ನ? ಕಾಂತಾರ ಸಿನಿಮಾದ ನಂತರ ಈ ರೀತಿಯ ಒಂದು ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೈವವನ್ನು ನಿಂದನೆ ಮಾಡುವಂಥದ್ದು, ಹಾಗೆಯೇ ಅದನ್ನು ಮನೋರಂಜನೆಯಾಗಿ ತೋರಿಸುವಂಥದ್ದು, ಇದು ತುಳುನಾಡಿನ ದೈವಾರಾಧಕರಿಗೂ ಮತ್ತು ಇಲ್ಲಿಯ ಪರಂಪರೆಗೂ ಒಂದು ಅವಮಾನ ಮಾಡಿದಂತೆ. ಇದು ಮುಂದುವರಿತಾನೆ ಇದೆ. ಖಂಡಿತ. ನೋಡಿ, ನಾನು ಹೇಳಿದಂಥ ಗಣರಾಜ್ಯೋತ್ಸವ ಪೀರಿಯಡು ಕಾಂತಾರ ಚಲನಚಿತ್ರಕ್ಕೆ ಹಿಂದಿನದ್ದು. ಆದರೆ ಇಂದಿನ ಪರಿಸ್ಥಿತಿ ಏನಂತ ಹೇಳಿದ್ರೆ, ಇದು ವಿಶ್ವಮಾನ್ಯ ಆಯಿತು, ಎಲ್ರಿಗೂ ಇಲ್ಲಿನ ರಿಚ್ನೆಸ್ಸನ್ನು ಪ್ರದರ್ಶಿಸುವಂಥ ಕೆಲಸ ಆಯಿತು. ಈಗ ಎಲ್ರಿಗೂ ರೀಲ್ಸಿಗೂ ಟ್ರೋಲಿಗೂ ಎಲ್ಲಕ್ಕೂ ಇದೆ ವಸ್ತುವಾಗಿ ಹೋಯಿತು. ಆದರೆ ನಾನು ಹೇಳುವಂಥದ್ದು, ಒಂದು ಹೊತ್ತಿನಲ್ಲಿ ತುಳುನಾಡಿನ ಮೂಲ ನಿವಾಸಿಗಳಾಗಿರುವಂತಹ ಕೊರಗ ಸಮುದಾಯದವರ ಬಗ್ಗೆ ಅವರ ವೇಷ ಧರಿಸಿ ಅದನ್ನು ಅವಹೇಳನಕಾರಿಯಾಗಿ ನಡೀತಾ ಇದ್ದಂಥ ರೀತಿಯನ್ನು ಕಾನೂನಾತ್ಮಕವಾಗಿ ನಿಷೇಧ ಆಗಿದೆ. ಒಂದು ಜನಾಂಗೀಯ ಶಬ್ದವನ್ನು ಪ್ರಾರ್ಥನೆಗಳಲ್ಲಿ ಉಲ್ಲೇಖಿತ್ತು ಸಿಕ್ಕಲ್ಲಿ ಮಾತಾಡೋದಿತ್ತು, ಅವರಿಗೆ ತೊಂದರೆ ಆಗ್ತದೆ ಅಂತಾಗ ಆ ಶಬ್ದವನ್ನೇ ನಿಷೇಧಿಸುವ, ಅವರ ಮೇಲೆ ಕಾನೂನು ಕ್ರಮ ತಗೊಳ್ಳುವಂಥ ಕ್ರಮ ಆಯಿತು. ಆದರೆ ದೈವಾರಾಧನೆ ಇಡೀ ತುಳುನಾಡಿನ ಎಲ್ಲ ಜನರು ಆರಾಧಿಸ್ತಾರೆ, ಹೌದಾದರೂ ಕೂಡ, ಎಲ್ಲರ ಹಕ್ಕು ಹೌದಾದರೂ ಕೂಡ, ಆ ದೈವಗಳ ನರ್ತನದ ಹಕ್ಕಿರುವಂಥದ್ದು ಪರಿಶಿಷ್ಟ ಜಾತಿಯವರಿಗೆ, ನಲಿಕೆಯವರು, ಪರವರು, ಪಂಬದರು. ಹೀಗಿರುವಾಗ ಇಂತಹ ಒಂದು ವಿಭಾಗದ ಮೇಲೆ ಇಷ್ಟು ವರ್ಷದಿಂದ ಒತ್ತಡ ಹಾಕ್ತಾ ಇದ್ದೇವೆ. ಇದನ್ನು ಯಾಕೆ ನಿಷೇಧ ಮಾಡ್ತಾ ಇಲ್ಲ? ನಾನೊಂದು ವಿನಮ್ರವಾಗಿ ವಿನಂತಿಸುವುದು ಕರ್ನಾಟಕ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ, ಅಲ್ಲ ನಮ್ಮ ನಾಯಕರಲ್ಲಿ, ನೀವು ದಯವಿಟ್ಟು ಮೊದಲು ಮಾಡಬೇಕಾಗಿರುವಂಥದ್ದು, ಇದನ್ನು ಯಾವುದೇ ಕಾರಣಕ್ಕೂ ಚಲನಚಿತ್ರ, ರಂಗಭೂಮಿ, ಬೇರೆ ಬೇರೆ ವಿಭಾಗ ಪ್ರದರ್ಶನಗಳಲ್ಲಿ ಮಾಡಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.